ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಮಾಡಲು ಕೇಂದ್ರ ಸಚಿವರಾದಂತಹ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಆಗಮಿಸಿದ್ರು. ಈ ಒಂದೊಂದು ಕಾರ್ಯಕ್ರಮಕ್ಕೆ ಏನು ಕೊಪ್ಪಳ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ಹೆಸರು ಇಲ್ಲ ಅಂತೇಳಿ ಸಾಕಷ್ಟು ಗಲಾಟೆ ಮಾಡಲಾಯಿತು. ಏನು ಶಂಕುಸ್ಥಾಪನೆ ಮಾಡಲು ಕೂಡ ಬಿಡ್ಲಿಲ್ಲ. ಈ ಒಂದು ಕಾರಣಕ್ಕಾಗಿ ಏನು ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಈ ಒಂದು ಇಲ್ಲಿ ಉಂಟಾಗಿತ್ತು. ನಮ್ಮ ಜೊತೆಗೆ ಮಾತನಾಡಲು ಏನು ಶಿವರಾಜ್ ತಂಗಡಗಿ ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಉಸ್ತುವಾರಿ ಸಚಿವರು ನಿಮ್ಮ ಹೆಸರಿಲ್ಲ ಅಂದ್ರೆ ಹೇಗೆ ಸರ್? ಈಗ ಅದಕ್ಕೆ ನಾನು ರಾಜ್ಯ ಸರ್ಕಾರದವ್ರನ್ನ ಅದು ಕೇಂದ್ರ ಸರ್ಕಾರದವ್ರನ್ನ ಕೇಳ್ತಾ ಇದ್ದೀನಿ. ನೋಡು, ವೇದಿಕೆ ಮೇಲೆ ವಿ ಸೋಮಣ್ಣವ್ರ ಹೆಸರಿದೆ. ಫೋಟೋ ಕಾಲ್ದ ಬಗ್ಗೆ ಒಂದು ನಮ್ಮ ಚೀಫ್ ಸೆಕ್ರೆಟರಿ ಒಂದ್ ಇದು ಮಾಡಿದ್ವಿ ಅಧ್ಯಕ್ಷತೆ ಒಳಗ. ಅಲ್ಲೇ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಇರುವಂತ ಅಲ್ಲ ಶಾಸಕರ ಮೊದಲು ಅಧ್ಯಕ್ಷತೆ ಇರಬೇಕು, ಆಮೇಲೆ ಜಿಲ್ಲಾ ಮಂತ್ರಿಗಳದ್ದು ಇರಬೇಕು, ಮತ್ತು ಲೋಕಸಭಾ ಸದಸ್ಯರು ಇರಬೇಕು. ಜೀವೋ ಇಶ್ಯೂ ಮಾಡಿದ್ದೀವಿ. ಇದು ಮಾಡಿದ್ದೀನಿ, ಇದು ಮಾಡೋದು ತಪ್ಪಲ್ಲ. ಈ ರೀತಿ ಇವರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಗ್ರಾಂಟ್ ಅಂತಂತ ಇವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರ ಗ್ರಾಂಟ್ ನಾವು ಟ್ಯಾಕ್ಸ್ ಕಟ್ಟಾಗಲ್ಲ. ನಮ್ ಟ್ಯಾಕ್ಸ್ ಎಷ್ಟಿದೆ? ಎಷ್ಟು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ನಾವು? ಅದ್ರ ಬಗ್ಗೆ ಏನು ಅರಿವಿಲ್ಲ ಇವ್ರಿಗೆ. ರಾಜ್ಯ ಸರ್ಕಾರದ ಟ್ಯಾಕ್ಸ್ ಕಟ್ಟಂತದ್ದು ಎಷ್ಟಿದೆ? ಎಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ. ಸೋಮಣ್ಣವರು ಸೀನಿಯರ್, ನಾನು ಇದನ್ನ ಒಪ್ಕೊಳಕಲ್ಲ. ಇದೆಲ್ಲ ಮಾಡಬಾರ್ದು. ಅವರೇ ಮೊದಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ಬೇಕಾಗಿತ್ತು, ಗೌರವಯುತವಾಗಿ ಕರಿಬೇಕಾಗಿತ್ತು. ಹೊರ ನಿಲ್ಲಿಸುವಂತ ಕೆಲಸ ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಬೆಳವಣಿಗೆಯಿಂದ ನಮಗೆ ಬಹಳ ಮನಸ್ಸಿಗೆ ನೋವಾಗಿದೆ. ಇದನ್ನ ನಮಗೆ ಸಹಿಸ್ಕೊಳಕ್ ಆಗಲ್ಲ. ಪ್ರತಿಭಟನೆ ಮಾಡ್ತಾ ನಿಶ್ಚಿತವಾಗ್ಲೂ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಸಹಜವಾಗಿ ಲೋಕಸಭಾ ಸದಸ್ಯರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ, ನಮ್ಮವರಿಗೆ. ಯಾಕಂದ್ರೆ ಇವ್ರದ್ದು ಲೋಕಸಭಾ ಅಂತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ದೇನು ಕರ್ನಾಟಕದ ಟ್ಯಾಕ್ಸ್ ಹೋಗಲ್ಲ ಇವ್ರಿಗೆ. ಕರ್ನಾಟಕ ಟ್ಯಾಕ್ಸ್ ನಾವು ಕಟ್ಟಂಗಲ್ಲ ಇವ್ರಿಗೆ. ಏನ್ ಇವರು ನಮ್ಮ ಟ್ಯಾಕ್ಸ್ನಾಗ ಇರ್ಲಾರ್ದನ್ನ ಇದನ್ನ ಮಾಡಕ್ ಸಾಧ್ಯತೆ ಐತೆ ಇವ್ರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡೋದು ಒಳ್ಳೆ ಬೆಳವಣಿಗೆಗಳಲ್ಲ. ಇದನ್ನ ನಾವು ಸಹಿಸ್ಕೊಳಂಗಿಲ್ಲ. ಇದಿಷ್ಟು ಏನು ಉಸ್ತುವಾರಿ ಸಚಿವರ ಮಾತಾಗಿತ್ತು. ಸಾಕಷ್ಟು ನಮಗೆ ಏನು ಆಹ್ವಾನ ಕೊಟ್ಟಿಲ್ಲ, ಇದು ನಮಗೆ ಆಕ್ರೋಶ ಕಾರಣವಾಗಿದೆ ಅಂತೇಳಿ ಶಿವರಾಜ್ ತಂಗಡಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಮಾಡಲು ಕೇಂದ್ರ ಸಚಿವರಾದಂತಹ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಆಗಮಿಸಿದ್ರು. ಈ ಒಂದೊಂದು ಕಾರ್ಯಕ್ರಮಕ್ಕೆ ಏನು ಕೊಪ್ಪಳ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ಹೆಸರು ಇಲ್ಲ ಅಂತೇಳಿ ಸಾಕಷ್ಟು ಗಲಾಟೆ ಮಾಡಲಾಯಿತು. ಏನು ಶಂಕುಸ್ಥಾಪನೆ ಮಾಡಲು ಕೂಡ ಬಿಡ್ಲಿಲ್ಲ. ಈ ಒಂದು ಕಾರಣಕ್ಕಾಗಿ ಏನು ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಈ ಒಂದು ಇಲ್ಲಿ ಉಂಟಾಗಿತ್ತು. ನಮ್ಮ ಜೊತೆಗೆ ಮಾತನಾಡಲು ಏನು ಶಿವರಾಜ್ ತಂಗಡಗಿ ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಉಸ್ತುವಾರಿ ಸಚಿವರು ನಿಮ್ಮ ಹೆಸರಿಲ್ಲ ಅಂದ್ರೆ ಹೇಗೆ ಸರ್? ಈಗ ಅದಕ್ಕೆ ನಾನು ರಾಜ್ಯ ಸರ್ಕಾರದವ್ರನ್ನ ಅದು ಕೇಂದ್ರ ಸರ್ಕಾರದವ್ರನ್ನ ಕೇಳ್ತಾ ಇದ್ದೀನಿ. ನೋಡು, ವೇದಿಕೆ ಮೇಲೆ ವಿ ಸೋಮಣ್ಣವ್ರ ಹೆಸರಿದೆ. ಫೋಟೋ ಕಾಲ್ದ ಬಗ್ಗೆ ಒಂದು ನಮ್ಮ ಚೀಫ್ ಸೆಕ್ರೆಟರಿ ಒಂದ್ ಇದು ಮಾಡಿದ್ವಿ ಅಧ್ಯಕ್ಷತೆ ಒಳಗ. ಅಲ್ಲೇ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಇರುವಂತ ಅಲ್ಲ ಶಾಸಕರ ಮೊದಲು ಅಧ್ಯಕ್ಷತೆ ಇರಬೇಕು, ಆಮೇಲೆ ಜಿಲ್ಲಾ ಮಂತ್ರಿಗಳದ್ದು ಇರಬೇಕು, ಮತ್ತು ಲೋಕಸಭಾ ಸದಸ್ಯರು ಇರಬೇಕು. ಜೀವೋ ಇಶ್ಯೂ ಮಾಡಿದ್ದೀವಿ. ಇದು ಮಾಡಿದ್ದೀನಿ, ಇದು ಮಾಡೋದು ತಪ್ಪಲ್ಲ. ಈ ರೀತಿ ಇವರು ಕೇಂದ್ರ ಸರ್ಕಾರದ ಗ್ರಾಂಟ್ ಅಂತಂತ ಇವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರ ಗ್ರಾಂಟ್ ನಾವು ಟ್ಯಾಕ್ಸ್ ಕಟ್ಟಾಗಲ್ಲ. ನಮ್ ಟ್ಯಾಕ್ಸ್ ಎಷ್ಟಿದೆ? ಎಷ್ಟು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ನಾವು? ಅದ್ರ ಬಗ್ಗೆ ಏನು ಅರಿವಿಲ್ಲ ಇವ್ರಿಗೆ. ರಾಜ್ಯ ಸರ್ಕಾರದ ಟ್ಯಾಕ್ಸ್ ಕಟ್ಟಂತದ್ದು ಎಷ್ಟಿದೆ? ಎಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ. ಸೋಮಣ್ಣವರು ಸೀನಿಯರ್, ನಾನು ಇದನ್ನ ಒಪ್ಕೊಳಕಲ್ಲ. ಇದೆಲ್ಲ ಮಾಡಬಾರ್ದು. ಅವರೇ ಮೊದಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ಬೇಕಾಗಿತ್ತು, ಗೌರವಯುತವಾಗಿ ಕರಿಬೇಕಾಗಿತ್ತು. ಹೊರ ನಿಲ್ಲಿಸುವಂತ ಕೆಲಸ ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಬೆಳವಣಿಗೆಯಿಂದ ನಮಗೆ ಬಹಳ ಮನಸ್ಸಿಗೆ ನೋವಾಗಿದೆ. ಇದನ್ನ ನಮಗೆ ಸಹಿಸ್ಕೊಳಕ್ ಆಗಲ್ಲ. ಪ್ರತಿಭಟನೆ ಮಾಡ್ತಾ ನಿಶ್ಚಿತವಾಗ್ಲೂ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಸಹಜವಾಗಿ ಲೋಕಸಭಾ ಸದಸ್ಯರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ, ನಮ್ಮವರಿಗೆ. ಯಾಕಂದ್ರೆ ಇವ್ರದ್ದು ಲೋಕಸಭಾ ಅಂತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ದೇನು ಕರ್ನಾಟಕದ ಟ್ಯಾಕ್ಸ್ ಹೋಗಲ್ಲ ಇವ್ರಿಗೆ. ಕರ್ನಾಟಕ ಟ್ಯಾಕ್ಸ್ ನಾವು ಕಟ್ಟಂಗಲ್ಲ ಇವ್ರಿಗೆ. ಏನ್ ಇವರು ನಮ್ಮ ಟ್ಯಾಕ್ಸ್ನಾಗ ಇರ್ಲಾರ್ದನ್ನ ಇದನ್ನ ಮಾಡಕ್ ಸಾಧ್ಯತೆ ಐತೆ ಇವ್ರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡೋದು ಒಳ್ಳೆ ಬೆಳವಣಿಗೆಗಳಲ್ಲ. ಇದನ್ನ ನಾವು ಸಹಿಸ್ಕೊಳಂಗಿಲ್ಲ. ಇದಿಷ್ಟು ಏನು ಉಸ್ತುವಾರಿ ಸಚಿವರ ಮಾತಾಗಿತ್ತು. ಸಾಕಷ್ಟು ನಮಗೆ ಏನು ಆಹ್ವಾನ ಕೊಟ್ಟಿಲ್ಲ, ಇದು ನಮಗೆ ಆಕ್ರೋಶ ಕಾರಣವಾಗಿದೆ ಅಂತೇಳಿ ಶಿವರಾಜ್ ತಂಗಡಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಮಾಡಲು ಕೇಂದ್ರ ಸಚಿವರಾದಂತಹ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಆಗಮಿಸಿದ್ರು. ಈ ಒಂದೊಂದು ಕಾರ್ಯಕ್ರಮಕ್ಕೆ ಏನು ಕೊಪ್ಪಳ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ಹೆಸರು ಇಲ್ಲ ಅಂತೇಳಿ ಸಾಕಷ್ಟು ಗಲಾಟೆ ಮಾಡಲಾಯಿತು. ಏನು ಶಂಕುಸ್ಥಾಪನೆ ಮಾಡಲು ಕೂಡ ಬಿಡ್ಲಿಲ್ಲ. ಈ ಒಂದು ಕಾರಣಕ್ಕಾಗಿ ಏನು ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಈ ಒಂದು ಇಲ್ಲಿ ಉಂಟಾಗಿತ್ತು. ನಮ್ಮ ಜೊತೆಗೆ ಮಾತನಾಡಲು ಏನು ಶಿವರಾಜ್ ತಂಗಡಗಿ ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಉಸ್ತುವಾರಿ ಸಚಿವರು ನಿಮ್ಮ ಹೆಸರಿಲ್ಲ ಅಂದ್ರೆ ಹೇಗೆ ಸರ್? ಈಗ ಅದಕ್ಕೆ ನಾನು ರಾಜ್ಯ ಸರ್ಕಾರದವ್ರನ್ನ ಅದು ಕೇಂದ್ರ ಸರ್ಕಾರದವ್ರನ್ನ ಕೇಳ್ತಾ ಇದ್ದೀನಿ. ನೋಡು, ವೇದಿಕೆ ಮೇಲೆ ವಿ ಸೋಮಣ್ಣವ್ರ ಹೆಸರಿದೆ. ಫೋಟೋ ಕಾಲ್ದ ಬಗ್ಗೆ ಒಂದು ನಮ್ಮ ಚೀಫ್ ಸೆಕ್ರೆಟರಿ ಒಂದ್ ಇದು ಮಾಡಿದ್ವಿ ಅಧ್ಯಕ್ಷತೆ ಒಳಗ. ಅಲ್ಲೇ ಯಾವುದೇ ಕಾರಣಕ್ಕೂ
ಜಿಲ್ಲೆಯ ಇರುವಂತ ಅಲ್ಲ ಶಾಸಕರು ಮೊದಲು ಅಧ್ಯಕ್ಷತೆ ಇರಬೇಕು, ಆಮೇಲೆ ಜಿಲ್ಲಾ ಮಂತ್ರಿಗಳದ್ದು ಇರಬೇಕು ಮತ್ತು ಲೋಕಸಭಾ ಸದಸ್ಯರು ಇರಬೇಕು. ಜೀವೋ ಇಶ್ಯೂ ಮಾಡಿದ್ದೀವಿ, ಇದು ಮಾಡಿದ್ದೀನಿ, ಇದು ಮಾಡೋದು ತಪ್ಪಲ್ಲ. ಈ ರೀತಿ ಇವರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಗ್ರಾಂಟ್ ಅಂತಂತ ಇವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರ ಗ್ರಾಂಟ್ ನಾವು ಟ್ಯಾಕ್ಸ್ ಕಟ್ಟಾಗಲ್ಲ. ನಮ್ ಟ್ಯಾಕ್ಸ್ ಎಷ್ಟಿದೆ, ಎಷ್ಟು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ನಾವು? ಅದ್ರ ಬಗ್ಗೆ ಏನು ಅರಿವಿಲ್ಲ ಇವ್ರಿಗೆ. ರಾಜ್ಯ ಸರ್ಕಾರದ ಟ್ಯಾಕ್ಸ್ ಕಟ್ಟಂತದ್ದು ಎಷ್ಟಿದೆ? ಎಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ. ಸೋಮಣ್ಣವರು ಸೀನಿಯರ್, ನಾನು ಇದನ್ನ ಒಪ್ಕೊಳಕಲ್ಲ, ಇದೆಲ್ಲ ಮಾಡಬಾರ್ದು. ಅವರೇ ಮೊದಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ಬೇಕಾಗಿತ್ತು, ಗೌರವಯುತವಾಗಿ ಕರಿಬೇಕಾಗಿತ್ತು, ಹೊರ ನಿಲ್ಲಿಸುವಂತ ಕೆಲಸ. ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಬೆಳವಣಿಗೆಯಿಂದ ನಮಗೆ ಬಹಳ ಮನಸ್ಸಿಗೆ ನೋವಾಗಿದೆ. ಇದನ್ನ ನಮಗೆ ಸಹಿಸ್ಕೊಳಕ್ ಆಗಲ್ಲ. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗ್ಲೂ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಸಹಜವಾಗಿ ಲೋಕಸಭಾ ಸದಸ್ಯರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ, ನಮ್ಮವರಿಗೆ, ಯಾಕಂದ್ರೆ ಇವ್ರದ್ದು ಲೋಕಸಭಾ ಅಂತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ದೇನು ಕರ್ನಾಟಕದ ಟ್ಯಾಕ್ಸ್ ಹೋಗಲ್ಲ ಇವ್ರಿಗೆ. ಕರ್ನಾಟಕ ಟ್ಯಾಕ್ಸ್ ನಾವು ಕಟ್ಟಂಗಲ್ಲ ಇವ್ರಿಗೆ. ಏನ್ ಇವರು ನಮ್ಮ ಟ್ಯಾಕ್ಸ್ನಾಗ ಇರ್ಲಾರ್ದನ್ನ ಇದನ್ನ ಮಾಡಕ್ ಸಾಧ್ಯತೆ ಐತೆ ಇವ್ರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡೋದು ಒಳ್ಳೆ ಬೆಳವಣಿಗೆಗಳಲ್ಲ, ಇದನ್ನ ನಾವು ಸಹಿಸ್ಕೊಳಂಗಿಲ್ಲ. ಇದಿಷ್ಟು ಏನು ಉಸ್ತುವಾರಿ ಸಚಿವರ ಮಾತಾಗಿತ್ತು. ಸಾಕಷ್ಟು ನಮಗೆ ಏನು ಆಹ್ವಾನ ಕೊಟ್ಟಿಲ್ಲ, ಇದು ನಮಗೆ ಆಕ್ರೋಶ ಕಾರಣವಾಗಿದೆ ಅಂತೇಳಿ ಶಿವರಾಜ್ ತಂಗಡಿಗರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಮಾಡಲು ಕೇಂದ್ರ ಸಚಿವರಾದಂತ, ರಾಜ್ಯ ಸಚಿವರಾದಂತ ವಿ ಸೋಮಣ್ಣ ಅವರು ಆಗಮಿಸಿದ್ರು. ಈ ಒಂದೊಂದು ಕಾರ್ಯಕ್ರಮಕ್ಕೆ ಏನು ಕೊಪ್ಪಳ ಉಸ್ತುವಾರಿ ಸಚಿವರಾದಂತ ಶಿವರಾಜ್ ತಂಗಡಿಗೆ ಅವರ ಹೆಸರು ಇಲ್ಲ ಅಂತೇಳಿ ಸಾಕಷ್ಟು ಗಲಾಟೆ ಮಾಡಲಾಯಿತು. ಏನು ಶಂಕುಸ್ಥಾಪನೆ ಮಾಡಲು ಕೂಡ ಬಿಡ್ಲಿಲ್ಲ. ಈ ಒಂದು ಕಾರಣಕ್ಕಾಗಿ ಏನು ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಈ ಒಂದು ಇಲ್ಲಿ ಉಂಟಾಗಿತ್ತು. ನಮ್ಮ ಜೊತೆಗೆ ಮಾತನಾಡಲು ಏನು ಶಿವರಾಜ್ ತಂಗಡಿಗರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಉಸ್ತುವಾರಿ ಸಚಿವರು ನಿಮ್ಮ ಹೆಸರಿಲ್ಲ ಅಂದ್ರೆ ಹೇಗೆ ಸರ್? ಈಗ ಅದಕ್ಕೆ ನಾನು ರಾಜ್ಯ ಸರ್ಕಾರದವ್ರನ್ನ, ಅದು ಕೇಂದ್ರ ಸರ್ಕಾರದವ್ರನ್ನ ಕೇಳ್ತಾ ಇದ್ದೀನಿ. ನೋಡು, ವೇದಿಕೆ ಮೇಲೆ ವಿ ಸೋಮಣ್ಣವ್ರ ಹೆಸರಿದೆ. ಫೋಟೋ ಕಾಲ್ ಬಗ್ಗೆ ಒಂದು ನಮ್ಮ ಚೀಫ್ ಸೆಕ್ರೆಟರಿ ಒಂದ್ ಇದು ಮಾಡಿದ್ವಿ ಅಧ್ಯಕ್ಷತೆ ಒಳಗ. ಅಲ್ಲೇ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಇರುವಂತ ಅಲ್ಲ ಶಾಸಕರು ಮೊದಲು ಅಧ್ಯಕ್ಷತೆ ಇರಬೇಕು, ಆಮೇಲೆ ಜಿಲ್ಲಾ ಮಂತ್ರಿಗಳದ್ದು ಇರಬೇಕು ಮತ್ತು ಲೋಕಸಭಾ ಸದಸ್ಯರು ಇರಬೇಕು. ಜೀವೋ ಇಶ್ಯೂ ಮಾಡಿದ್ದೀವಿ, ಇದು ಮಾಡಿದ್ದೀನಿ, ಇದು ಮಾಡೋದು ತಪ್ಪಲ್ಲ. ಈ ರೀತಿ ಇವರು ಕೇಂದ್ರ ಸರ್ಕಾರದ ಗ್ರಾಂಟ್ ಅಂತಂತ ಇವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರ ಗ್ರಾಂಟ್ ನಾವು ಟ್ಯಾಕ್ಸ್ ಕಟ್ಟಾಗಲ್ಲ. ನಮ್ ಟ್ಯಾಕ್ಸ್ ಎಷ್ಟಿದೆ, ಎಷ್ಟು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ನಾವು? ಅದ್ರ ಬಗ್ಗೆ ಏನು ಅರಿವಿಲ್ಲ ಇವ್ರಿಗೆ. ರಾಜ್ಯ ಸರ್ಕಾರದ ಟ್ಯಾಕ್ಸ್ ಕಟ್ಟಂತದ್ದು ಎಷ್ಟಿದೆ? ಎಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ. ಸೋಮಣ್ಣವರು ಸೀನಿಯರ್, ನಾನು ಇದನ್ನ ಒಪ್ಕೊಳಕಲ್ಲ, ಇದೆಲ್ಲ ಮಾಡಬಾರ್ದು. ಅವರೇ ಮೊದಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ಬೇಕಾಗಿತ್ತು, ಗೌರವಯುತವಾಗಿ ಕರಿಬೇಕಾಗಿತ್ತು, ಹೊರ ನಿಲ್ಲಿಸುವಂತ ಕೆಲಸ. ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಬೆಳವಣಿಗೆಯಿಂದ ನಮಗೆ ಬಹಳ ಮನಸ್ಸಿಗೆ ನೋವಾಗಿದೆ. ಇದನ್ನ ನಮಗೆ ಸಹಿಸ್ಕೊಳಕ್ ಆಗಲ್ಲ. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗ್ಲೂ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಸಹಜವಾಗಿ ಲೋಕಸಭಾ ಸದಸ್ಯರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ, ನಮ್ಮವರಿಗೆ, ಯಾಕಂದ್ರೆ ಇವ್ರದ್ದು ಲೋಕಸಭಾ ಅಂತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ದೇನು ಕರ್ನಾಟಕದ ಟ್ಯಾಕ್ಸ್ ಹೋಗಲ್ಲ ಇವ್ರಿಗೆ. ಕರ್ನಾಟಕ ಟ್ಯಾಕ್ಸ್ ನಾವು ಕಟ್ಟಂಗಲ್ಲ ಇವ್ರಿಗೆ. ಏನ್ ಇವರು ನಮ್ಮ ಟ್ಯಾಕ್ಸ್ನಾಗ ಇರ್ಲಾರ್ದನ್ನ ಇದನ್ನ ಮಾಡಕ್ ಸಾಧ್ಯತೆ ಐತೆ ಇವ್ರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡೋದು ಒಳ್ಳೆ ಬೆಳವಣಿಗೆಗಳಲ್ಲ, ಇದನ್ನ ನಾವು ಸಹಿಸ್ಕೊಳಂಗಿಲ್ಲ. ಇದಿಷ್ಟು ಏನು ಉಸ್ತುವಾರಿ ಸಚಿವರ ಮಾತಾಗಿತ್ತು. ಸಾಕಷ್ಟು ನಮಗೆ ಏನು ಆಹ್ವಾನ ಕೊಟ್ಟಿಲ್ಲ, ಇದು ನಮಗೆ ಆಕ್ರೋಶ ಕಾರಣವಾಗಿದೆ ಅಂತೇಳಿ ಶಿವರಾಜ್ ತಂಗಡಿಗರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.